ನನ್ನನ್ನು ನೋಡಿದರೆ ಎಲ್ಲರೂ ಮಾರು ಹೋಗಲೇಬೇಕು. ಆಹಾ, ಆಗದದಿಂದಲೇ ಇಳಿದು ಬಂದಿದ್ದಾಳೆ. ಆ ಬಂಗಾರದ ಉಯ್ಯಾಲೆಯ ಸಂಕಲೆಯ ತುದಿ ಕಾಣುವುದಿಲ್ಲ. ದೇವಿಯನ್ನು ನೋಡಿದಷ್ಟು ಪುನಃ ಪುನಃ ನೋಡುವಂತಹ ಭಾಸವಾಗುತ್ತಾ ಇದೆ. ಈ ರಕ್ತಬೀಜ ಧನ್ಯನಾದ ಲೋಕ ಮಾತೆಯನ್ನು ನಾನು ಕಂಡೆ. ಆಹಾ, ಎಂತ ಒಂದು ಭಾಗ್ಯಶಾಲಿಯಾಗಿ ನಾನು ಹುಟ್ಟಿದೆ. ಓಹೋ, ದೇವಿಯನ್ನು ಸರಿಯಾಗಿ ನೋಡುತ್ತೇನೆ. ಶಿರದಲ್ಲಿ ಸ್ವರ್ಗಲೋಕ, ಕಟೆಯಲ್ಲಿ ಭೂಲೋಕ, ನೀಚೆ ಪಾತಾಳ ಲೋಕ ಪಾದದಲ್ಲಿ ಕಾಣುತ್ತಾ ಇದ್ದೇನೆ. ದೇವಿಯ ವರ್ಣನೆಯನ್ನು ಮಾಡುವಾಗ ನನ್ನ ಮನಸ್ಸು ಆಹಾ, ಓ ದೇವಿ ತಾಯೇ, ನೀವು ಜಗದೊಡತಿ, ತುಂಬಾಸುರ ಎನ್ನೊಡೆಯ. ಆದರೆ ಮಾಡುವುದೇನು? ಅವನ ನುಪ್ಪಿನ ಋಣ ನನ್ನಲ್ಲಿದೆ. ಆದರೆ ಈ ಜಗದೊಡತಿ ಇದರಲ್ಲಿ ಅಗೌರವದ ಭಾವನೆಯೂ ಈ ರಕ್ತ ಬೀಜದಲ್ಲಿ ಇಲ್ಲ. ಏನು ಮಾಡುವುದು? ಅವನಿಗೆ ಭಾಷೆ ಕೊಟ್ಟು ಬಂದಿದ್ದೇನೆ. ನಿನ್ನನ್ನು ನೋಡುವಾಗ ಕನ್ನಿಭವತ್ರೇ ನೀನೆಲೆಗೆ ಶುಭದಾನವ ಬಯಸಿದರೆ, ಶುಭದಾನವ ಬಯಸಿದರೆ ಅಮ್ಮ ಶರಣ್ಯೇ ತ್ರಯಂಬಿಕೆ ಗೌರಿ ನಾರಾಯಣಿ ನಮೋಸ್ತುತೆ. ಅಮ್ಮ, ರಕ್ತ ಬೀಜನ ಪ್ರಣಾಮಗಳು. ನಾನು ಶುಂಭನ ಅಳಿಯ, ಅವರ ಅಮಾತ್ಯ ರಕ್ತ ಬೀಜ. ನಾನು ಬಂದ ವಿಷಯ ನಿಮಗೆ ತಿಳಿದಿದೆ. ಅಮ್ಮ, ನೀವು ಎಂತ ಸುಂದರ ರೂಪವತಿಯಮ್ಮ. ನಿಮ್ಮ ಮುಖ ಚಂದ್ರನಂತೆ ನಿಮ್ಮ ಮುಖ. ಅಮ್ಮ, ನೀವು ಈ ಕಾಡಿನ ಪುಷ್ಪವಾಗಿ ಇಲ್ಲಿ ಮಾಡುವುದಕ್ಕಿಂತ ನಾಡಿನ ಪುಷ್ಪವಾದರೆ ಮುತ್ತೈದರ ಅವರ ತಲೆಯ ಹೂವಾಗಿ ದೇವರ ಪಾದವನ್ನು ಸೇರಬಹುದು. ಅಮ್ಮ, ನಮ್ಮ ಸುಂಭಾಕ್ಯ 3 ಲೋಕದಲ್ಲಿಯೇ ಸಾಮ್ರಾಜ್ಯವನ್ನು ಕಟ್ಟಿದ ಲೋಕನಾಯಕನಾಗಿದ್ದಾನೆ. ಅಮ್ಮ, ಅವನು ನಿಮ್ಮ ರೂಪವನ್ನು ಕೇಳಿ ನಿಮ್ಮನ್ನು ಒಲಿಸಲು ಇಚ್ಛಿಸಿದ್ದಾನೆ. ಅದಕ್ಕಾಗಿ ಅಮ್ಮ, ಯಾಕಮ್ಮ ಇಷ್ಟು ಶೌರ್ಯ? ನಮ್ಮ ಶುಂಭನನ್ನು ವರಿಸಿ ನೀವು ಬಂದರೆ ನೋಡಿ, ನಿಮಗೆ ಬಂಗಾರದ ರಥವನ್ನು ತಂದಿದ್ದೇನೆ. ಅಮ್ಮ, ನೀವು ಬಾರಿಸುವ
ಕಿಂಡಿಯ ಕಮಲದ ಒಲ್ಲಿ ಒಂದು ಜೋಗ ಮತ್ತಲ್ಲ ನಾಳೆ ಏನಂದೆ? ನಾನು ಬಂಡ, ನಮ್ಮ ಆ ಶುಂಭದಂಡ ನನ್ನ ಪರಾಕ್ರಮ ಗೊತ್ತಿಲ್ಲ, ಹೊರಬಲವನ್ನು ಪಡೆದಿದ್ದೇನೆ. ಬಾ. ತನ್ನೆಯ ತನ್ನುವ ಅಗಲ ಸಂತಾನತೆಗೆ ಸರಾಗ